ಓಕೆ, ವಿಂಡೋಸ್ಗೆ ಒಂದು ಸಿಟ್ ಔಟ್ ಏರಿಯಾ ಕೊಟ್ಟಿದ್ದೀರಲ್ಲ? ಎಸ್ ಮೇಡಮ್, ಹೌದು. ಇಲ್ಲಿ ವಿಂಡೋ ಬಂದಿರೋದ್ರಿಂದ ಇಲ್ಲೊಂದು ಸಿಟ್ ಔಟ್ ಯೂನಿಟ್ ಮಾಡಿ ಇದು ಬಿಗ್ಗರ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಈ ವಾರ್ಡ್ರೋಬ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅಂದ್ರೆ ಡ್ರೆಸ್ಸರ್ ಇಲ್ಲ, ನಮಗೆ ಡ್ರೆಸ್ಸರ್ ಬೇಕು ಅಂತ ಕೇಳಿದ್ರು ಕಸ್ಟಮರ್ಗೆ. ಅದಕ್ಕೋಸ್ಕರ ಅಂತಾನೆ ಡ್ರೆಸ್ಸರ್ ಈಗ ಎಲ್ಲೂ ಪ್ಲಾನ್ ಮಾಡೋಕ್ಕಾಗ್ತಿಲ್ಲ, ನಂಗೆ ಸ್ಟಡಿ ಯೂನಿಟ್ ಬೇಕು, ಸಿಟ್ ಔಟ್ ಬೇಕು ಅಂದಾಗ ಇಲ್ಲೊಂದು ಡ್ರೆಸ್ಸರ್ ಪ್ಲಾನ್ ಮಾಡಿದ್ದೀವಿ. ಇದು ಸ್ಲೈಡ್ ಮಾಡಿದ್ರೆ ಇಲ್ಲಿ ಮಿರರ್ ಬರುತ್ತೆ. ಓಕೆ, ಅಂಡ್ ಇದ್ರೊಳಗಡೆ ನಿಮ್ಗೆ ಸ್ಟೋರೇಜ್ ಇದೆ. ಅಂದ್ರೆ ಮೇಕಪ್ ಸೆಟಪ್ ಎಲ್ಲ ಇಲ್ಲಿ? ಎಸ್, ಮೇಕಪ್ ಸೆಟಪ್ ಎಲ್ಲ ಟೋಟಲಿ ಅಲ್ಲಿ ಇಟ್ಕೋಬಹುದು. ಬೇಡ ಅಂತ ಹೇಳಿದಾಗ ಕ್ಲೋಸ್ ಮಾಡಬಹುದು. ಎಸ್, ಹೌದು ಮೇಡಮ್. ಅಂದ್ರೆ ನಿಮಗೆ ತುಂಬಾ ಮನೆಗಳಲ್ಲಿ ಎಸ್, ಕನ್ಸೀಲ್ಡ್ ಡ್ರೆಸ್ಸರ್ ಅಂತಾನೆ ಹೇಳ್ಬೋದು ಇದನ್ನ. ತುಂಬಾ ಯೂನಿಕ್ ಆಗಿದೆ ಸರ್. ಹೌದು ಮೇಡಮ್. ನೋಡಿ ನಿಮ್ಮನೇಲೂ ಇದೇ ರೀತಿಯಾಗಿ ಪ್ಲಾನ್ ಮಾಡಿ. ಅಂಡ್ ಇಲ್ಲೊಂದು ಸ್ಮಾಲ್ ಟಿವಿ ಯೂನಿಟ್ ಕೊಟ್ಟಿದ್ದೀವಿ ಬೆಡ್ರೂಮ್ಗೆನೆ. ಎಸ್, ಹೌದು. ಇಲ್ಲೊಂದು ಬೀಡಿಂಗ್, ಸೇಮ್ ಬೀಡಿಂಗ್ ಕಾನ್ಸೆಪ್ಟ್ ನ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಅಟ್ಯಾಚ್ ವಾಶ್ರೂಮ್. ಎಸ್ ಮ್ಯಾಮ್, ಅಟ್ಯಾಚ್ ವಾಶ್ರೂಮ್. ಮೇನ್ ವಾಶ್ರೂಮ್ ಅಲ್ಲಿ ಆಕ್ಚುಲಿ ಕಸ್ಟಮರು ಸ್ವಲ್ಪ ಸ್ಪೆಂಡ್ ಮಾಡಕ್ ರೆಡಿ ಇರ್ತಾರೆ. ನೀವು ಯಾವ ಬ್ರ್ಯಾಂಡ್ ಹಾಕ್ತೀರಾ ಅಂಡ್ ಕ್ವಾಲಿಟಿ ಏನು ಕೊಡ್ತೀರಾ, ಒಂದು ಕನ್ಸರ್ನ್ ಇರುತ್ತೆ ಎಲ್ಲ ಕಸ್ಟಮರ್ಗಳು. ಅಂದ್ರೆ ನಾವು ಯೂಸ್ ಮಾಡೋ ಬ್ರ್ಯಾಂಡು ಟೈಲ್ಸ್ ಆಗಲಿ ಬಾತ್ರೂಮ್ಗೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಂಡ್ ಫುಲ್ ಲೈಟ್ ಟೈಲ್ಸ್ ಕೊಡ್ತೀವಿ ಎಲ್ಲ ಇದ್ರಲ್ಲೂ. ಟೋಟಲ್ ಲೈಟ್ ಟೈಲ್ಸ್ ಇರುತ್ತೆ. ಅಂಡ್ ಎಲ್ಲದನ್ನು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಕೊಡ್ತೀವಿ. ಅಂದ್ರೆ ನೋಡಿ, ಇಲ್ಲಿ ಎಲ್ಲದೂ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಟ್ಯಾಪ್ಸ್ ಆಗಲಿ, ದಟ್ಸ್ ಕಮೋಡ್ ಆಗಲಿ, ವಾಶ್ ಬೇಸಿನ್ಸ್ ಅಂದ್ರೆ ಶವರ್ ಸೆಟ್ ಆಗಲಿ, ಎಲ್ಲದೂ ಜಾಗ್ವಾರ್ ಫಿಟ್ಟಿಂಗ್ಸೇ ಇರುತ್ತೆ. ಮತ್ತೆ ಸಪರೇಟ್ ಆಗಿ ಕೊಟ್ಟಿದ್ದೀರಾ ನೀವು? ಡ್ರೈ ವೆಟ್ ಕಾನ್ಸೆಪ್ಟ್ ಇವಾಗ ಕಾಮನ್ ಆಗಿ ಹೇಳ್ತಾರೆ ಮೇಡಮ್. ದಿಸ್ ಅ ವೆಟ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲೊಂದು ಸಪರೇಟ್ ಮಾಡಿ ಇದನ್ನ ನಾವು ಡ್ರೈ ಏರಿಯಾ ಅಂತ ಮಾಡ್ಕೊಂಡಿದ್ದೀವಿ. ಇದೊಂದು ಬೆಡ್ರೂಮ್ ನೋಡಾಯ್ತು ಮೇಡಮ್. ಮೇಲ್ಗಡೆ ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲೂ 2 ಬೆಡ್ರೂಮ್ ಇದೆ. ಓಕೆ, ಟೋಟಲ್ ಎಷ್ಟು ಬೆಡ್ರೂಮ್ ಮನೆ ಸರ್? 3 ಬೆಡ್ರೂಮ್ ಹೌಸ್ ಮೇಡಮ್. ಒಂದು ಫ್ಯಾಮಿಲಿ ಲಾಂಜು ಇದೆ ಮೇಲ್ಗಡೆ. ಓಕೆ, ಎಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದೆ ಡಾರ್ಕ್ ಕಲರ್ ಇಲ್ಲ, ಎಲ್ಲ ಲೈಟ್ ಕಲರ್. ಎಸ್ ಮೇಡಮ್, ಹೌದು. ಎಲ್ಲಿ ನಾವು ನಾರ್ಮಲ್ ಆಗಿ ತುಂಬಾ ಲೈಟ್ ಕಲರ್ಸ್ ಯೂಸ್ ಮಾಡ್ತೀವ ಅವಾಗ ಮನೆ ಕಾಮ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಓಕೆ, ಹಾಗೆ. ಓಕೆ, ಸ್ಟೇರ್ ಕೇಸಲ್ಲಿ ಫುಟ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ ಮೇಡಮ್. ಮತ್ತೆ ಇಲ್ಲೂ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಎಸ್ ಮ್ಯಾಮ್, ಇಲ್ಲೊಂದು ಫ್ಯಾಮಿಲಿ ಲಾಂಜ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲೊಂದು ಕಟ್ಔಟ್ ಕೊಟ್ಟಿದ್ದೀವಿ ಮೇಡಮ್. ಅಂದ್ರೆ ನಿಮ್ಗೆ ಕೆಳಗಡೆ ಫ್ಲೋರ್ ಲಿವಿಂಗ್ ಏರಿಯಾ ಕಾಣೋ ಥರ ಇಲ್ಲೊಂದು ಕಟ್ಔಟ್ ಕೊಟ್ಟಿದ್ದೀವಿ. ಇಲ್ಲೂ ಎಲ್ಲ SS ವಿತ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಹೈಲೈಟಿಂಗ್ ಒಂದು ಶಾಂಡ್ಲೇರ್ ಹಾಕೊಟ್ಟಿದ್ದೀವಿ ಲೈಟ್. ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ. ಡೈರೆಕ್ಟ್ ಸನ್ಲೈಟ್ ಇದೆ, ಹೌದು ಮೇಡಮ್. ಅಂದ್ರೆ ಇದನ್ನ OTS ಅಂತಾನೆ ಹೇಳ್ತೀವಿ. ನಿಮ್ ಕೆಳಗಡೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ವರ್ಗು ಟೋಟಲ್ ಸನ್ಲೈಟ್ ಇರುತ್ತೆ. ಡೇ ಟೈಮಲ್ಲಿ ನಿಮ್ಗೆ ಬೆಳಕು, ಇದು ಲೈಟೇ ಹಾಕೋಗಿಲ್ಲ, ಬೆಳಕು ಇರುತ್ತೆ. ನೀವು OTS ಅಂತ ಹೇಳ್ತೀರಾ ಸರ್? ನಮ್ಮ ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ ಸರ್. ಹೌದು ಮೇಡಮ್. ಅಂದ್ರೆ ತೊಟ್ಟಿ ಮನೆ ಥೀಮ್ ಬೇರೆ, ಇವಾಗೆಲ್ಲ OTS ಅಂತ ಹೇಳ್ತಾ ಇದೀವಿ ಅಷ್ಟೇ. ತೊಟ್ಟಿ ಮನೆ ಅಂತ ಹೇಳಿ ಅವಾಗ ಎಕರೆಗಟ್ಲೆ ಕಟ್ಟೋರು, ಇವಾಗ ಅಷ್ಟಿಲ್ವಲ್ಲ. 30-40 ಎಲ್ಲ ಫಿಲ್ ಮಾಡ್ಬೇಕಲ್ಲ, ಅದನ್ನೇ ಫಿಲ್ ಮಾಡ್ಕೊಡ್ಬೇಕಾಗುತ್ತೆ ನಾವು. ಓಕೆ.